ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ನೆಟ್ವರ್ಕ್ ಪ್ರೊವೈಡರ್ಗಳು ಜಿಯೋ, ಏರ್ಟೆಲ್, ವೀನವರು ಮತ್ತೊಮ್ಮೆ ಅವರ ರೀಚಾರ್ಜ್ ಬೆಲೆಯನ್ನು 10-15% ತನಕ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಆಲ್ರೆಡಿ ಒಂದು ತಿಂಗಳ ರೀಚಾರ್ಜ್ನ ಪ್ರೈಸು 350-400 ರೂಪಾಯಿ ರೀಚ್ ಆಗಿಬಿಟ್ಟಿದೆ. ಇದ್ರ ಮೇಲೆ 10-15% ಅಂತ ಅಂದರೆ ನಂಗನ್ನಿಸ್ತಂಗೆ 40-50 ರೂಪಾಯಿ ರೀಚಾರ್ಜ್ನ ಬೆಲೆ ತಿಂಗಳದು ಜಾಸ್ತಿ ಆಗೋ ಸಾಧ್ಯತೆ ಇದೆ. ವರ್ಷದಿಂದ ವರ್ಷಕ್ಕಲ್ಲ, ತಿಂಗಳಿಂದ ತಿಂಗಳಿಗೆ ಪ್ರೈಸನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಒಂದು 2-3 ತಿಂಗಳು ಮುಂಚೆ ತಾನೇ ರೀಚಾರ್ಜ್ನ ಬೆಲೆ ಜಾಸ್ತಿ ಆಗಿದ್ದು, ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಇನ್ನೊಂದು 3 ತಿಂಗಳು ಬಿಟ್ಟು ಮತ್ತೆ ಮಾಡ್ತಾರೆ. ಒಟ್ಟಿನಲ್ಲಿ ಇನ್ನು 2-3 ವರ್ಷದಲ್ಲಿ ತಿಂಗಳ ರೀಚಾರ್ಜ್ನ ಬೆಲೆ 1000 ರೀಚ್ ಆದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ ಇನ್ನೂ ಏನೇನು ಮಾಡ್ತಾರೆ ಅಂತ. ಸಂಬಳ ಮಾತ್ರ ಜಾಸ್ತಿ ಆಗ್ತಿಲ್ಲ, ಉಳಿದಿದ್ದ ಎಲ್ಲ ಪ್ರೈಸು ಜಾಸ್ತಿ ಆಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಸರ್ಕಾರದವರು ಒಂದು ಹೊಸ ಪ್ರಪೋಸಲ್ನ ಇಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ, ಈ 25,000 ರೂಪಾಯಿಗಿಂತ ಕಡಿಮೆ ಬೆಲೆ ಇರುವಂಥ ಸ್ಮಾರ್ಟ್ಫೋನ್ಗಳಿಗೆ GSTಯನ್ನು ಕಡಿಮೆ ಮಾಡೋ ರೀತಿ. ಹೆಂಗೆ ಕಾರ್ಗಳಲ್ಲಿ ಈ ಪ್ರೀಮಿಯಂ ಕಾರ್ಗೆ ಒಂದು GST ಇದೆ, ಕಡಿಮೆ ದುಡ್ಡಿನ ಕಾರಿಗೆ ಒಂದು GST ಇದೆ ಅಲ್ವಾ, ಅದೇ ರೀತಿ ಸ್ಮಾರ್ಟ್ಫೋನ್ಗೂ ಸಹ 25,000 ರೂಪಾಯಿಗಿಂತ ಒಳಗಿರುವಂಥ ಫೋನ್ಗಳಿಗೆ 5% GST, ಅದ್ರ ಮೇಲಿರುವಂಥ ಫೋನ್ಗಳು 18% GST ಹಾಕಬೇಕು ಅನ್ನೋ ಒಂದು ಪ್ರಪೋಸಲ್ನ ಇಟ್ಟಿದ್ದಾರೆ. ಇದು ಅಪ್ರೂವ್ ಆಯಿತು ಅಂತ ಅಂದರೆ ನಂಗನ್ನಿಸ್ತಂಗೆ ಎಂಟ್ರಿ ಲೆವೆಲ್ ಫೋನ್ಗಳ ಬೆಲೆ ಕಡಿಮೆ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 10,000 ರೂಪಾಯಿಗೆ ಸೇಲ್ ಆಗುವಂಥ ಫೋನ್ 1,000 ರೂಪಾಯಿ ಕಡಿಮೆ ಆಗುತ್ತೆ. 9,000 ರೂಪಾಯಿಗೆ ಸಿಗೋ ರೀತಿ ಆಗ್ಬೋದು. 20,000 ರೂಪಾಯಿ ಇರುವಂಥ ಫೋನ್ ಒಂದು ನಂಗನ್ನಿಸ್ತಂಗೆ ಒಂದು 18,000, 2,000 ರೂಪಾಯಿ ಕಡಿಮೆ ಆಗಬಹುದು ನಂಗನ್ನಿಸ್ತಂಗೆ. ನೋಡೋಣ, ಈ ಒಂದು GST ಬೆನಿಫಿಟ್ಟನ್ನು ಈ ದೊಡ್ಡ ದೊಡ್ಡ ಕಂಪನಿಗಳು, ಸ್ಮಾರ್ಟ್ಫೋನ್ ಕಂಪನಿಗಳು ನಮ್ಮ ಕಸ್ಟಮರ್ಗಳಿಗೆ ಪಾಸ್ ಆನ್ ಮಾಡ್ತಾರೆ. ಅಂದರೆ ಪ್ರೈಸನ್ನು ಕಡಿಮೆ ಮಾಡಿ ಸೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಇದು ಬಂತು ಅಂದರೆ, ಅಥವಾ ಅವರೇ ಪ್ರಾಫಿಟ್ ಮಾಡ್ಕೋತಾರೆ. ಏನಕ್ಕೆ ಅಂದರೆ GST ಕಡಿಮೆ ಆಯಿತು ಅಂದರೆ ಅವ್ರ ಪ್ರೈಸನ್ನು ಕಡಿಮೆ ಮಾಡಿದೆ ಅವರೇ ಪ್ರಾಫಿಟ್ ಜಾಸ್ತಿ ಮಾಡ್ಕೋಬೋದು. ಕೆಲವೊಂದು ಟೈಮ್ ಆಗುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಿಗೆ ಪ್ರಪೋಸಲ್ ಅಪ್ರೂವ್ ಆದರೆ ನಂಗನ್ನಿಸ್ತಂಗೆ ಸರ್ಕಾರದ ಕಡೆಯಿಂದ ತುಂಬ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಸೇಲ್ ಆಗುವಂಥ 2/3 ಫೋನ್, ಅಂದರೆ 3 ಫೋನಲ್ಲಿ 2 ಫೋನು 25,000 ರೂಪಾಯಿ ಒಳಗೇ ಸೇಲ್ ಆಗುವಂಥದ್ದು, ಆಯಿತಾ. ಸೊ ಮೆಜಾರಿಟಿ ಜನಕ್ಕೆ ಇದು ತುಂಬ 100% ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಿನ್ನೆ ನಮ್ಮ ಬೆಂಗಳೂರಿನಲ್ಲಿರುವಂಥ ನಥಿಂಗಿಂದು ಅಫಿಷಿಯಲ್ ಶೋರೂಮಲ್ಲಿ RCB ಎಡಿಷನ್ ನಥಿಂಗ್ ಫೋನ್ 4B ಅಲ್ಲಿ ಬಂದಿದ್ದಂಥ ಬರೀ 120 ಜನಗಳಿಗೆ ಮಾತ್ರ ಕೊಟ್ಟಿದ್ದಾರೆ, ಆಯಿತಾ. ಲಿಮಿಟೆಡ್ ಎಡಿಷನ್ನು. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ಬರುತ್ತೆ. ಸೊ ನಾವು ಕೂಡ ತೊಗೊಂಡಿದ್ದೀವಿ. ವೆಯ್ಟ್ ಮಾಡ್ತಾ ಇರಿ ಫೋನು. ನಾನು ಹೇವಿ ಎಕ್ಸೈಟ್ ಆಗಿದ್ದೀನಿ. RCB ಸ್ಪೆಷಲ್ ಎಡಿಷನ್ ಫೋನ್ ಗುರು, ಕ್ರೇಜಿ. ಅದ್ರೊಳಗಡೆ ಏನೇನೋ ಇದೆ. ಅನ್ಬಾಕ್ಸಿಂಗ್ ಬರುತ್ತೆ. ಮೋಸ್ಟ್ಲಿ ನಾಳೆ ಬಂದರೂ ಬರ್ಬೋದು, ವೆಯ್ಟ್ ಮಾಡಿ, ಆಯಿತಾ. ಸೊ ಅದೇ ದಿನ ನಥಿಂಗ್ ಫೋನ್ 4B ನಾರ್ಮಲ್ಲೂ ಲಾಂಚ್ ಆಯಿತು, ಮತ್ತು ಅವ್ರ ಸ್ಟೋರಲ್ಲಿ ಅಲ್ಲಿ ಬಂದಿದ್ದವರಿಗೆ 120 ಜನಕ್ಕೆ ಈ ಒಂದು ಸ್ಪೆಷಲ್ ಎಡಿಷನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ ನಾರ್ಮಲ್ ಆಗೇ ಇದೆ, ಆಯಿತಾ. AMOLED ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೋಸರು, 50 MP ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಆ್ಯಂಗಲ್, 16 MP ಸೆಲ್ಫಿ, 6000 mAh ಕೆಪಾಸಿಟಿ ಬ್ಯಾಟ್ರಿ. ಒಟ್ಟಿನಲ್ಲಿ ಬೇಸ್ ವೇರಿಯಂಟು 35,000, ಹೈಯೆಸ್ಟ್ ವೇರಿಯಂಟು 39,000 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ಈ ಸ್ಪೆಷಲ್ ಎಡಿಷನ್ನು ಹೈಯೆಸ್ಟ್ ವೇರಿಯಂಟ್ ಇರೋದು, ಬೇಸ್ ವೇರಿಯಂಟ್ ಇಲ್ಲ. ಸೊ ಬರುತ್ತೆ, ಅನ್ಬಾಕ್ಸಿಂಗ್ ವೆಯ್ಟ್ ಮಾಡಿ, ಆಯಿತಾ. ಸೊ ಫೋನ್ ಡೀಸೆಂಟಾಗಿದೆ, ಲುಕ್ಕು ಅಂತ ಏನೋ ಹೇಳ್ಕೊಳ್ಳೋ ಥರ ಇಲ್ಲ, ನಾರ್ಮಲ್ ಫೋನು. ಬಟ್ RCB ಸ್ಪೆಷಲ್ ಎಡಿಷನ್ ರೆಡ್ ಕಲರ್ ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ನನಗೆ, ವಿತ್ ಲೋಗೋ ಎಲ್ಲ ಬರುತ್ತಲ್ವ RCBದು. ಸೊ ವೆಯ್ಟ್ ಮಾಡಿ, ಬರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ಫೈನಲಿ ಅವರ ನೆಕ್ಸ್ಟ್ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಈವೆಂಟಿಂದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಜುಲೈ 22ನೇ ತಾರೀಕು ಈ ಒಂದು ಅನ್ಪ್ಯಾಕ್ಡ್ ಈವೆಂಟ್ ಆಗುತ್ತೆ. ಈ ಒಂದು ಈವೆಂಟಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8, Fold 8 ವೈಡು ಮತ್ತು ವಾಚ್ 9 ಸೀರೀಸ್ ಎಲ್ಲ ಬರೋ ಸಾಧ್ಯತೆ ಇದೆ, ಆಯಿತಾ. ನಮ್ಮ ದೇಶದಲ್ಲಿ ನಂಗೆ ಅನಿಸ್ತಂಗೆ ಡೆಲ್ಲಿಯಲ್ಲಿ ಲಾಂಚಿಂಗ್ ಈವೆಂಟ್ ಆಗ್ಬೋದು. ನೋಡೋಣ, ಮೋಸ್ಟ್ಲಿ ಅಲ್ಲಿಗೆ ಓದೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೋನ್ಗಳು ಬರಬಹುದು, ನಾವು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ಹೆಂಗಿರುತ್ತೆ ತಿಳಿಸ್ಕೊಡ್ತೀನಿ, ಆಯಿತಾ. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೇನೆ ಒಂದು ವೈಡ್ ಫೋಲ್ಡ್ ಫೋನಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ಇದೀಗ ನಮ್ಮ ಜಗತ್ತಿನ
ಅತಿ ಹೆಚ್ಚು ಪ್ರಾಫಿಟನ್ನು ಮಾಡುವಂಥ ಕಂಪನಿ. ಎನ್ವಿಡಿಯಾ ಮುಂಚೆ ಫಸ್ಟ್ ಇತ್ತು, ಅವರನ್ನು ಬೀಟ್ ಮಾಡಿ ಸ್ಯಾಮ್ಸಂಗ್ ಇದೀಗ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಅತಿ ಹೆಚ್ಚು ಪ್ರಾಫಿಟನ್ನು ಮಾಡುವಂಥ ಕಂಪನಿ. ಅದೇಂಗೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಂಥ ಜನಗಳಿಂದ ದುಡ್ಡನ್ನು ದೋಚಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ ರ್ಯಾಮು ಚಿಪ್ ಶಾರ್ಟೇಜೆಲ್ಲ ಆದಮೇಲೆ ಅವರು ಅವರ ಚಿಪ್ಪಿಂದು ರ್ಯಾಮಿಂದು ಪ್ರೈಸೆಲ್ಲ ಹೆವಿ ಜಾಸ್ತಿ ಮಾಡಿದ್ದಾರೆ. ಅದರಿಂದನೇ ಇಷ್ಟೊಂದು ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಯಿತಾ. ಈವನ್ ಆಪಲ್ ಕಂಪ್ನಿಯನ್ನು ಬೀಟ್ ಮಾಡಿ ಫಸ್ಟ್ ಪ್ಲೇಸ್ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಅವ್ರು ಮನ್ಸು ಮಾಡಿದ್ರೆ, ಹೌದು ಡಿಮ್ಯಾಂಡ್ ಇದೆ ಅಂದ ತಕ್ಷಣ ಆ ಒಂದು ಬರೆಯನ್ನು ಅಡ್ವಾಂಟೇಜಿಗೋಸ್ಕರ ಜನಗಳ ಮೇಲೆ ಹಾಕೋದಲ್ಲ ಆಯಿತಾ. ಹೌದು ಡಿಮ್ಯಾಂಡ್ ಇದೆ, ಜನಗಳಿಗೆ ನಮ್ಮ ಫೋನ್ಗಳಿಗೆ ಲ್ಯಾಪ್ಟಾಪ್ಗಳಿಗೆ ರ್ಯಾಮು ಚಿಪ್ಪೆಲ್ಲ ಬೇಕು. ಹೌದು AI ಬಂದಮೇಲೆ ಸರ್ವರ್ಗೆ ಅವೆಲ್ಲ ಕೊಡೋದ್ರಿಂದ ಡಿಮ್ಯಾಂಡ್ ಜಾಸ್ತಿಯಾಗಿ ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಆಗ್ತಾಯಿದೆ. ಹಂಗಂತ ಅದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ನ ಪ್ರೈಸು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳೋದಕ್ಕಾಗಲ್ಲ ಆಯಿತಾ. ಇವರೇನು ಮಾಡ್ತವ್ರೆ, ಈ ಸಿಚುವೇಶನ್ ಅಡ್ವಾಂಟೇಜಾಗಿ ತೊಗೊಂಡು ದುಡ್ಡು ಮಾಡ್ಕೊತವ್ರು ಚೆನ್ನಾಗಿ. ಹೇಳದ್ನಲ್ಲ, ಜಗತ್ತಿನ ಅತಿ ಹೆಚ್ಚು ಪ್ರಾಫಿಟನ್ನು ಮಾಡ್ತಿರುವಂಥ ಕಂಪನಿ. ಇನ್ನೊಂದೇನಪ್ಪ ಅಂತ ಅಂದರೆ, ಆ ಕಂಪನಿಯ ಒಬ್ಬ ಮೇಯ್ನ್ ದೊಡ್ಡ ಲೆವೆಲ್ಲಿರುವಂಥ ಅಫಿಷಿಯಲ್ಲೇ ಹೇಳಿರೋ ಪ್ರಕಾರ, ಈ ಸ್ಯಾಮ್ಸಂಗ್ ಕಂಪನಿ ಅವ್ರದ್ದು ಚಿಪ್ ಡಿವಿಷನ್ ಏನಿದೆ, ಅಂದರೆ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಡಿವಿಷನ್ ಏನಿದೆ, ಅದು ಲಾಂಚ್ ಆದಾಗಿಂದ, ಅದು ಶುರುವಾದಾಗಿಂದ ಇಲ್ಲಿಯವರೆಗೆ ಏನು ಪ್ರಾಫಿಟ್ ಮಾಡೋರೆ ಅದೆಲ್ಲ ಅದನ್ನು ಈ ಒಂದೇ ವರ್ಷದಲ್ಲಿ ಮಾಡ್ತಾರಂತೆ. ಅಷ್ಟು ವರ್ಷ ಪ್ರಾಫಿಟ್ ಮಾಡಿರೋದಕ್ಕಿಂತ ಜಾಸ್ತಿ ಪ್ರಾಫಿಟನ್ನು ಈ 2026 ಒಂದೇ ವರ್ಷದಲ್ಲಿ ಮಾಡ್ತಾರಂತೆ. ಎಷ್ಟು ದುಡ್ಡನ್ನು ದೋಚ್ತಿರ್ಬೋದು ಯೋಚನೆ ಮಾಡ್ಕೊಳ್ಳಿ. 18 ಫೋಲ್ಡ್ಸ್ ಅಂತೆ ಪ್ರಾಫಿಟ್ಟು. ಅಂದರೆ ಕಳೆದ ವರ್ಷ 1 ಕೋಟಿ ಪ್ರಾಫಿಟ್ ಆಗಿದ್ದರೆ ನೆಕ್ಸ್ಟ್ ವರ್ಷ 18 ಕೋಟಿ, 18 ಫೋಲ್ಡ್ ಪ್ರಾಫಿಟ್. ಅಂದರೆ ಯೋಚನೆ ಮಾಡ್ಕೊಳ್ಳಿ ಯಾವ ಲೆವೆಲಿಗೆ ಇವರು ದುಡ್ಡನ್ನು ದೋಚ್ತಾ ಇದ್ದಾರೆ ಜನಗಳಿಂದ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಈ iOS 27 ಬೀಟಾ 3 ಏನು ಬರ್ತಾ ಇದೆ, ಸೊ ಈ ಒಂದು ಬೀಟಾದಲ್ಲಿ ನಮ್ಮ ದೇಶಕ್ಕೆ 5G+ ಸಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಮಾಮೂಲಿ 5Gಗಿಂತ ಒಂದು ಸ್ವಲ್ಪ ನಿಮಗೆ ಸ್ಪೀಡ್, ನಮಗೆ ನಾರ್ಮಲಿ ಆ್ಯಂಡ್ರಾಯ್ಡಲ್ಲೆಲ್ಲ 5G+ ಆಲ್ರೆಡಿ ಇದೆ ಆಯಿತಾ. ಸೊ ಐಫೋನ್ಗೆ ಈಗ 5G+ ಅಂದರೆ ನಾರ್ಮಲ್ 5G ಸ್ವಲ್ಪ ಜಾಸ್ತಿ ಸ್ಪೀಡು, ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ಬೆಟರ್ ಇರುತ್ತೆ ಅಷ್ಟೇ ಆಯಿತಾ. ಈಗ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಆಪಲ್ನವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಲ್ಯಾಪ್ಟಾಪನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಲೆನೋವೋ, ಏಸೂಸ್ ಇವರೆಲ್ಲರೂ ಕೂಡ ಅವರ ಲ್ಯಾಪ್ಟಾಪ್ಗಳಿಗೆ ಚೈನೀಸ್ ಸ್ಟೋರೇಜ್ ಚಿಪ್ಪನ್ನು ಹಾಕ್ತಾ ಇದ್ದಾರಂತೆ. ಏನಕ್ಕೆ ಅಂದರೆ, ನಾರ್ಮಲ್ ಈ ಸ್ಯಾಮ್ಸಂಗು WD ಚಿಪ್ಪೆಲ್ಲ ಇವು ಎಕ್ಸ್ಪೆನ್ಸಿವ್ ಆಗುತ್ತೆ, ಪ್ರೈಸ್ ಕಟ್ ಮಾಡೋದಕ್ಕೋಸ್ಕರ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಈ ಒಂದು ಸ್ಟೋರೇಜ್ ಚಿಪ್ಪನ್ನು ಹಾಕ್ತಾರಂತೆ. ಒಳ್ಳೆಯದು, ಅದು ಕೂಡ ಅಂತೇನು ಕೆಡ್ತಾಗಿರೋದಿಲ್ಲ ಆಯಿತಾ. ಸೊ ಫ್ಯೂಚರ್ನಲ್ಲಿ ಹೊಸ ಕಾಂಪಿಟೇಷನ್ ಈ ಚೈನಾ ಸ್ಟೋರೇಜ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳು ಹೊಡ್ಕೊಬೋದೇನೋ ಫ್ಯೂಚರಲ್ಲಿ. ಒಳ್ಳೆಯದು, ಕಾಂಪಿಟೇಷನ್ ಇರಬೇಕು. ಇವು ಕೂಡ ರೀಡ್ ರೈಟ್ ಸ್ಪೀಡಲ್ಲಿ ಆ್ಯಕ್ಚುಲಿ ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಳ್ಳೆಯದು. ಪ್ರಾಬ್ಲಮ್ ಕೊಡಲಿಲ್ಲ ಅಂದರೆ ಸಾಕಪ್ಪ ಫ್ಯೂಚರಲ್ಲಿ, ಅಷ್ಟೇ ಇನ್ನೇನಿಲ್ಲ. ಹಂಗಂತ ಈ ಸ್ಯಾಮ್ಸಂಗಿಂದು ಅಥವಾ WD ತೊಗೊಂಡ್ರೆ ಸ್ಟೋರೇಜ್ ಚೆನ್ನಾಗಿರುತ್ತೆ, ಈ ಚೈನೀಸ್ದು ತೊಗೊಂಡ್ರೆ ಚೆನ್ನಾಗಿರಲ್ಲ ಅನ್ನೋ ಥರ ಏನಿಲ್ಲ ಆಯಿತಾ. ನಂಗೆ ಅನ್ನಿಸ್ದಂಗೆ ಎಲ್ಲದೂ ಅಷ್ಟೇ. ಪ್ರಾಬ್ಲಮ್ ಅಂದರೆ ಯಾವುದು ಬೇಕಾದ್ರೂ ಬರಬಹುದು. ಒಳ್ಳೆಯದು, ಪ್ರೈಸ್ ಕಟ್ ಆದರೆ ಯಾವುದು ಕೊಟ್ಟರು ನಡೆಯುತ್ತೆ ಇತ್ತೀಚಿನ ಟ್ರೆಂಡ್ಸನ್ನು ನೋಡಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಐಫೋನ್ ಏರ್ ಸೆಕೆಂಡ್ ಜನ್ರೇಷನಲ್ಲಿ ಹಿಂದ್ಗಡೆ 2 ಕ್ಯಾಮ್ರಾ ಇರುತ್ತಂತೆ. ಫಸ್ಟ್ ಜನ್ರೇಷನಲ್ಲಿ ಬರೀ ಒಂದೇ ಒಂದು ಮೇನ್ ಸೆನ್ಸಾರ್ ಇತ್ತು. ಸೊ ಸೆಕೆಂಡ್ ಜನ್ರೇಷನಲ್ಲಿ 2 ಕ್ಯಾಮ್ರಾ, ಒಂದು ಮೇನ್ ಸೆನ್ಸಾರ್, ಇನ್ನೊಂದು ವೈಡ್ ಆ್ಯಂಗಲ್, ಎರಡು ಕೂಡ 48 MP ಕ್ಯಾಮ್ರಾ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ರಂಟ್ ಕ್ಯಾಮ್ರಾ ಸೇಮ್ ಸೆಂಟ್ರ್ ಸ್ಟೇಜ್ ಆಗಿರುತ್ತೆ. ಡೈನಮಿಕ್ ಐಲ್ಯಾಂಡ್ನ ಸೈಜ್ ಸ್ವಲ್ಪ ಸಣ್ಣ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ಯಾಟ್ರಿ ಕೂಡ ಅಷ್ಟೇ, ಫಸ್ಟ್ ಜನ್ರೇಷನಲ್ಲಿ 3150 mAh ಏನೋ ಇತ್ತು, ಈ ವರ್ಷ 3500 ಮಾಡ್ತಾರಂತೆ. ತುಂಬ ದೊಡ್ಡ ಏನು ಅಪ್ಗ್ರೇಡ್ ಏನಲ್ಲ, ಬಟ್ ಸ್ಟಿಲ್ ಆಪಲ್ನಲ್ಲಿ ಸ್ವಲ್ಪ ಸಣ್ಣ ಅಪ್ಗ್ರೇಡು ನಮಗೆ ದೊಡ್ಡ ವಿಷಯನೇ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಗ್ಯಾಲಕ್ಸಿ S27 ಅಲ್ಟ್ರಾದಲ್ಲಿ ರಿಪೋರ್ಟ್ನ ಪ್ರಕಾರ 5800 mAh ಕೆಪಾಸಿಟಿ ತನಕ ಬ್ಯಾಟ್ರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಟೆಸ್ಟ್ ಮಾಡ್ತಾ ಇದ್ದಾರಂತೆ. ಒಳ್ಳೆಯದು. ಇಷ್ಟು ದಿನ ಅಂದರೆ ಕಳೆದ ಒಂದು 5-6 ವರ್ಷದಿಂದ ಸ್ಯಾಮ್ಸಂಗ್ ಅವರು ಅವ್ರದ್ದು ಅಲ್ಟ್ರಾದಲ್ಲಿ ಬ್ಯಾಟ್ರಿಯನ್ನು ಜಾಸ್ತಿನೇ ಮಾಡಿಲ್ಲ, ಬರೀ 5000 mAh ಕೆಪಾಸಿಟಿನೇ ಇರ್ತಿತ್ತು. ಫೈನಲಿ S27 ಅಲ್ಟ್ರಾದಲ್ಲಿ 5800 mAh ಕೆಪಾಸಿಟಿ ಕೊಡ್ತಾರಂತೆ. ಒಳ್ಳೆಯದು, ಕೊಡಲಪ್ಪ, ಎಷ್ಟು ಜಾಸ್ತಿ ಕೊಟ್ಟರೂ ಒಳ್ಳೆಯದೇ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಅವರ ನೆಕ್ಸ್ಟ್ ಪಿಕ್ಸೆಲ್ ಫೋನನ್ನು, ಗೂಗಲ್ ಪಿಕ್ಸೆಲ್ 11 ಸೀರೀಸನ್ನು
ಮುಂದಿನ ತಿಂಗಳು ಆಗಸ್ಟ್ 12ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ ಗ್ಲೋಬಲ್ ಆಗಿ. ನೋಡೋಣ ಯಾವ ಥರ ಇರುತ್ತೆ ಐಫೋನ್ ಅಂತ. ಆಲ್ರೆಡಿ ಅದ್ರದ್ದೆಲ್ಲ ಲುಕ್ಸ್ ಎಲ್ಲ ಆಲ್ಮೋಸ್ಟ್ ಲೀಕ್ ಆಗಿದೆ. ನೋಡೋಣ ಪ್ರೊಸೆಸರ್ ಎಲ್ಲ ಯಾವ್ದು ಕೊಡ್ತಾರೆ, ಹೋದೆ 10,000 ಆಗ್ತಾರೆ, ಚೂರು ಚೆನ್ನಾಗಿರಲ್ಲ. ಸ್ಟಿಲ್ ನೋಡೋಣ ಏನಾದರೂ ಹೊಸ ಅಪ್ಗ್ರೇಡ್ಸು AI ಫೀಚರ್ಸ್ ಎಲ್ಲ ಬರುತ್ತಾ ಏನು ಅಂತ. ಸೊ ಎಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.